ಈ ಬೇಸಿಗೆ ಕಾಲದಲ್ಲಿ ಸಿಗುವಂಥ ಮಾವಿನ ಹಣ್ಣಿನಿಂದ ಬಹಳಷ್ಟು ಪದಾರ್ಥಗಳನ್ನು ತಯಾರಿಸಬಹುದು. ಕೆಲವೊಂದನ್ನು ವರ್ಷ ಪೂರ್ತಿ ಇಟ್ಟು ತಿನ್ಬೋದು, ಕೆಲವೊಂದನ್ನು ತಿಂಗಳುಗಳಷ್ಟೇ ಇಟ್ಟು ತಿನ್ಬೋದು. ಮಕ್ಕಳು ಕೆಲವು ಸ್ನ್ಯಾಕ್ಸನ್ನು ಕೇಳಿದಾಗ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಬೇಕಾದಾಗ ಕೊಡ್ಬೋದು. ಆದ್ದರಿಂದ ನಾನು ಇವತ್ತು ಮಾವಿನ ಹಣ್ಣಿನ ಉಂಡೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ತಯಾರಿಸೋದು ತುಂಬ ಸುಲಭ. ಹೆಚ್ಚಿನ ಖರ್ಚಿಲ್ಲದೆ ಕೇವಲ 4 ಸಾಮಗ್ರಿಗಳು ಬೇಕಾಗುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು. ಇದರ ಪಾಕನೂ ಮಾಡೋದು ತುಂಬಾ ಸುಲಭ. ಉಂಡೆನೂ ತುಂಬ ಈಸಿಯಾಗಿ ಮಾಡಬಹುದು. ಫಸ್ಟ್ ಟೈಮ್ ಮಾಡುವವರೆಗೂ ಒಂದೇ ಸರಿಗೆ ಪರ್ಫೆಕ್ಟಾಗಿ ಬರುತ್ತೆ. ಟ್ರಿಕ್ಸ್ನೊಂದಿಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮಾಡೋಣ ಬನ್ನಿ. ಇಲ್ಲಿ ಒಂದು ಮಾವಿನ ಹಣ್ಣನ್ನು ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಪೀಸಸನ್ನು ಕಟ್ ಮಾಡಿಕೊಂಡು ಈ ರೀತಿ ಪೀಸಸನ್ನು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ದಪ್ಪ ಇರುವ ಬಾಳಿಗೆಗೆ 1 ಬಟ್ಲಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಬಟ್ಲಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಾಡಲಿಕ್ಕೆ ನನಗೆ 10ರಿಂದ 15 ನಿಮಿಷ ಸಾಕಾಯಿತು. ತುಪ್ಪ ಮತ್ತು ರವೆ ಚೆನ್ನಾಗಿ ಈ ರೀತಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಉಂಡೆನೂ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು ಯಾವಾಗ ಬೇಕಾದರೂ ಈ ರೀತಿ ರವಾನ ಹುರಿದ್ಬಿಟ್ಟು ಮಾಡ್ಕೋಬಹುದು. ಇದನ್ನು ಬೇಕಾದರೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ನೀವು ಈ ರೀತಿ ಸ್ಟೋರ್ ಮಾಡಿ ರವೆನ ಇಡೋದ್ರಿಂದ ನೀವು ಯಾವಾಗ ಬೇಕಾದರೂ ಫಟಾಫಟ್ ಅಂತ ಉಂಡೆನ ಮಾಡ್ಕೋಬಹುದು. ಬೇರೆ ರೀತಿ ಸ್ವೀಟ್ಗಳನ್ನು ಬೇಕಾದರೂ ಮಾಡ್ಕೋಬಹುದು. ನಾನು ಇಲ್ಲಿ ಇದನ್ನು ಬೇರೆ ಪಾತ್ರೆಗೆ ಹಾಕಿ ತಣ್ಣಗಾಗಲು ಬಿಡ್ತಾ ಇದ್ದೀನಿ. ಈಗ ಅದೇ ಬಾಳಿಗೆಗೆ 1 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೇಸ್ಟ್ ಮಾಡ್ಕೊಂಡಂಥ ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಿಹಿನ ಹೆಚ್ಚಿಗೆ ಮಾಡ್ಕೋಬೋದು. ಆಲ್ರೆಡಿ ಮಾವಿನ ಹಣ್ಣಲ್ಲಿ ಸಕ್ಕರೆ ಇರೋದ್ರಿಂದ ನಾನು ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಬೆರೆಯೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ಉಂಡೆನೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಎಳೆ ಪಾಕ ಬರುವವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸಕ್ಕರೆ ಚೆನ್ನಾಗಿ ಮಾವಿನ ಹಣ್ಣಲ್ಲಿ ಈ ರೀತಿ ಮಿಕ್ಸ್ಚರ್ನಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ಓವರ್ ಕುಕ್ ಆಗೋದ್ರಿಂದ ಉಂಡೆನೂ ಅಷ್ಟು ಸರಿಯಾಗಿ ಬರೋದಿಲ್ಲ. ಈ ರೀತಿ ಒಂದು ಎಳೆ ಪಾಕ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪಾಕ ರೆಡಿಯಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ತಣ್ಣಗಾಗಲು ಇದನ್ನು ಬಿಡಬೇಕು. ಒಂದು ಅರ್ಧ ತಾಸಾದರೂ ಈ ರೀತಿ ಚೆನ್ನಾಗಿ ತಣ್ಣಗಾಗಲು ಬಿಡಬೇಕು ಇದನ್ನು. ಈಗ ಇನ್ನೊಂದು ಪಾತ್ರೆಗೆ ಇಟ್ಟಂಥ ರವೆಗೆ ಆರಿದಂಥ ಮಾವಿನ ಹಣ್ಣಿನ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಉಗುರು ಬಿಸಿ ಇದ್ದಾಗನೇ ನೀವು ರವೆನ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬಿಸಿ ಇದ್ದಾಗ ರವೆನ ಮಿಕ್ಸ್ ಮಾಡಿದರೆ ಉಂಡೆ ಸರಿಯಾಗಿ ಬರೋದಿಲ್ಲ, ಅಂಟಂಟಾಗಿ ಬರುತ್ತೆ. ಮತ್ತು ಒಮ್ಮೆ ಏರಾಗಿ ಬಂದರೆ ಆಗ ಉದುರಾಗಿ ಬಂದರೆ ಅದಕ್ಕೆ ಮಿಕ್ಸಿ ಜಾರ್ನಲ್ಲಿ ಅದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಉಂಡೆ ಕಟ್ಟಿದರೆ ಉಂಡೆ ಸರಿಯಾಗಿ ಬರುತ್ತೆ. ಈ ರೀತಿ ಟಿಪ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೋಬೇಕು. ಪಾಕ ಏರಿಕೆ ಆಗಿದ್ದರೆ ಅದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕೈ ಆಡಿಸೋದ್ರಿಂದ ಉಂಡೆನ ಸಾಫ್ಟಾಗಿ ಈ ರೀತಿ ಕಟ್ಕೋಬಹುದು. ನಾವಿಲ್ಲಿ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಮಾವಿನ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ಮುಚ್ಚಿ ಒಂದು 10 ನಿಮಿಷ ಆರಲು ಬಿಡಬೇಕು. ನಡು 2 ಸರಿ ನಾನು ಈ ರೀತಿ ಮಿಕ್ಸ್ ಮಾಡಿ
ತೊಗೊಂಡು ಈ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ಉದುರುದ್ರಾಗಿ ಬರುತ್ತೆ. ಉಂಡೆ ಕಟ್ಟಲು ತುಂಬ ಈಸಿ ಆಗುತ್ತೆ. ಈಗ ಇದು ಮಿಕ್ಸ್ಚರ್ ರೆಡಿ ಆಗಿದೆ. ಉಂಡೆ ಕಟ್ಟಲು ಇದು ಮಿಕ್ಸ್ಚರ್ ಈಗ ರೆಡಿಯಾಗಿ ಉಂಡೆ ಕಟ್ಟಲು ಬರಾಬರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಈಗ ಇದನ್ನು ಇನ್ನೊಂದು 15 ನಿಮಿಷ ಬಿಡೋದ್ರಿಂದ ರವೆ ಉದುರುದ್ರಾಗಿ ಬರುತ್ತೆ. ಉಂಡೆ ಕಟ್ಟಲು ಕೂಡ ಈಸಿ ಆಗುತ್ತೆ. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಈಗ ಇದನ್ನು ಇರಬೇಕು. ಈ ರೀತಿ ಉದುರುದ್ರಾಗಿ ಇರೋದ್ರಿಂದ ಉಂಡೆ ಕೂಡ ಕಟ್ಟಲು ಈಸಿಯಾಗಿ ಬರುತ್ತೆ. ಈಗ ರವೆ ಒಂದು ಹದದಲ್ಲಿ ಬಂದಿದೆ. ನಾನು ಇಲ್ಲಿ ಈಗ ಉಂಡೆನ ಕಟ್ತಾ ಇದ್ದೀನಿ. ಕೈಗೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಒಂದು ಕೈಲೇನೆ ನಾನು ಈ ರೀತಿ ಉಂಡೆನ ಈ ರೀತಿ ಕಟ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಉಂಡೆನ ಈ ರೀತಿ ಚೆನ್ನಾಗಿ ಕಟ್ಕೊಳ್ಬೇಕು. ಈಗ ಇದಕ್ಕೆ ನಾನು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಾಜುನ ಕಟ್ ಮಾಡ್ಕೋಬೋದು ಮತ್ತು ಗೋಡಂಬಿ ಪೀಸಸನ್ನು ಕಟ್ ಮಾಡಿಕೊಂಡು ಹಾಕಿ ಇದಕ್ಕೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಣ ದ್ರಾಕ್ಷಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಂಡೆ ರೆಡಿಯಾಗಿದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ರವೆನ ತೊಗೊಂಡ್ಬಿಟ್ಟು ಈ ರೀತಿ ಉಂಡೆನ ಪರ್ಫೆಕ್ಟಾಗಿ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಯಾವಾಗ ಬೇಕಾದರೂ ಸೀಸನ್ ಇದ್ದಾಗ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಲು ಎಷ್ಟು ಚೆನ್ನಾಗಿದೆ ಅಂತ. ತಿನ್ನಲು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಒಣ ದ್ರಾಕ್ಷಿನ ತೊಗೊಳ್ತಾ ಇದ್ದೀನಿ. ಈಗ ಇನ್ನೊಂದು ಉಂಡೆನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಪರ್ಫೆಕ್ಟ್ ಅಳತೆ ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡೋದ್ರಿಂದ ಉಂಡೆನೂ ಕೂಡ ಅದೇ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಮಾಡ್ಕೋಬಹುದು. ಇದು ಬೇಸಿಗೆ ಕಾಲ ಹೋಗೋದ್ರೊಳಗೆ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಉಂಡೆನ ಒಮ್ಮೆ ಮಾಡಿ ಎಲ್ಲರಿಗೂ ಕೊಡಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮತ್ತೆ ಮಾಡಿ ಕೊಡಿ ಅಂತಾರೆ. 1 ತಿಂಗಳವರೆಗೆ ನಾವು ಸ್ಟೋರ್ ಮಾಡಿ ಇಡ್ಬೋದು. ಯಾಕಂದರೆ ನಾವು ಇಲ್ಲಿ ಪಾಕದಲ್ಲಿ ಈ ಉಂಡೆನ ನೀವು ರೆಡಿ ಮಾಡಿ ಟೂರಿಗಾದರೂ ಕಟ್ಕೊಂಡು ಹೋಗ್ಬೋದು. ನಿಮ್ಮ ರಿಲೇಷನ್ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನು ಮನೆಯಲ್ಲಿ ಈಸಿಯಾಗಿ ಯಾವಾಗ ಬೇಕಾದರೂ ಮಾಡಿಬಿಟ್ಟು ಸೀಸನ್ ಮುಗಿದ್ರಿಗೆ ಒಮ್ಮೆ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.